ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕನಸನ್ನ ಕಂಡಿರುವಂತಹ ನಾಯಕರಿಗೆ ಒಂದು ರೀತಿಯಲ್ಲಿ ಇವತ್ತಿನ ಬೆಂಗಳೂರು ತಮ್ಮನ್ನೇ ಮುಟ್ ನೋಡ್ಕೊಳ್ಳುವ ರೀತಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ಕುರಿತಂತೆ ಒಂದಷ್ಟು ಮಾತುಗಳನ್ನು ಆಡೋದಕ್ಕೆ ನನ್ನ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಸಿ.ಟಿ. ರವಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ಬೆಂಗಳೂರು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂಥದ್ದು. ಯಾಕಂತಂದ್ರೆ ದಿನನಿತ್ಯ ನಾವು ನೋಡ್ತೀವಿ, ನಾವು ಸಹ ಓಡಾಡುವಂತಹ ರಸ್ತೆ ಹದಗೆಟ್ಟು ಹೋಗಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಅಧಿಕಾರಿಗಳು ಬರೀ ಬಾಯಿ ಮಾತಿಗೆ ಹೇಳಿದರೆ ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀವಿ? ಯಾವುದರಲ್ಲಿ ಬ್ರ್ಯಾಂಡ್ ಬೆಂಗಳೂರು? ಭ್ರಷ್ಟಾಚಾರದಲ್ಲಿ ಬ್ರ್ಯಾಂಡಾ, ಗುಂಡಿಯಲ್ಲಿ ಬ್ರ್ಯಾಂಡಾ, ಅತ್ಯಾಚಾರದ ಮೊಕದ್ದಮೆಗಳು ಹೆಚ್ಚು ದಾಖಲಾಗ್ತಿರೋದ್ರೊಳಗೆ ಬ್ರ್ಯಾಂಡಾ, ಬೇರೆ ಬೇರೆ ಭಯೋತ್ಪಾದಕರನ್ನು ಇಲ್ಲಿ ಬಂದು ಹಿಡ್ಕೊಂಡು ಹೋಗ್ತಾರೆ, ಗುಜರಾತ್ನವ್ರು ಬಂದು ಇಲ್ಲಿ ಹಿಡ್ಕೊಂಡು ಹೋಗ್ತಾರೆ, ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಹಿಡ್ಕೊಂಡು ಹೋಗ್ತಾರೆ, ಅದರಲ್ಲಿ ಬ್ರ್ಯಾಂಡಾ, ಡ್ರಗ್ ಪೆಡ್ಲರ್ಸ್ಗಳು ಬೆಂಗಳೂರಿನಲ್ಲಿ ಹೆಚ್ಚು ಸೆಟ್ಲ್ ಆಗಿದ್ದಾರಲ್ಲ ಅದು ಬ್ರ್ಯಾಂಡಾ? ಯಾವುದ್ರಲ್ಲಿ ಬ್ರ್ಯಾಂಡ್ ಮಾಡೋಕ್ಕೆ ಹೊರಟಿದ್ದಾರೆ? ಜನ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಗುಂಡಿ ಮುಚ್ಚುವ ಯೋಗ್ಯತೆಯೂ ಇಲ್ಲದೆ ಇರೋರು ನೀವು ಇನ್ಯಾವ ಬ್ರ್ಯಾಂಡ್ ಮಾಡ್ತೀರಿ ನೀವು? ಈ ರಸ್ತೆ ಒಳಗೆ ಗುಂಡಿ ಅಲ್ಲ, ಗುಂಡಿ ಒಳಗೆ ರಸ್ತೆ ಹುಡುಕ್ಬೇಕಾದ ಪರಿಸ್ಥಿತಿ ಇದೆ. ದ್ವಿಚಕ್ರ ವಾಹನಗಳು, ಪಾದಾಚಾರಿಗಳು ಶಾಪ ಹಾಕ್ತಾ ಇದ್ದಾರೆ. ಲಾರಿಗಳು ಗುಂಡಿಗೆ ತುಂಬಿಕೊಳ್ತವೆ ಅಂತ ಹೇಳಿದ್ರೆ ಇನ್ನು ಯಾವ ನಮೂನೆ ಗುಂಡಿಯನ್ನು ನೀವು ಮೇಂಟೈನ್ ಮಾಡಿರ್ಬೋದು? ಒಳ್ಳೆ ಹವಾ ಇಟ್ಟಿದ್ದೀರಿ. ಯಾಕೆಂದರೆ ಯಾರು ಬಂದರೂ ಬೆಂಗಳೂರು ಗುಂಡಿ ಒಳಗೆ ಬೀಳಲೇಬೇಕು ಅನ್ನುವಂಥ ಹವಾ ಇಟ್ಟಿದ್ದೀರಿ ನೀವು. ಸರ್, ಈಗ ಕೇವಲ ಅವ್ರು ಮಾತ್ರ ಅಲ್ಲ, ಇನ್ನು ಜನಸಾಮಾನ್ಯರು, ಫಾರಿನರ್ ಸಹ ವಿಡಿಯೋನ ಮಾಡಿ ಬೆಂಗಳೂರಿನ ಪರಿಸ್ಥಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅಷ್ಟಾದ್ರೂ ಸಹ ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಏನು ತಾಪೆ ಹಚ್ಚುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಮರ್ಯಾದೆ ನಾವೇ ತಕ್ಕೊಂಡಂಗೆ ಆಗ್ತಾ ಇದೆಯಾ ಅಂತ. ಇತ್ತೀಚೆಗೆ ಶಾಲಾ ಮಕ್ಕಳು ಒಂದು ವಿಡಿಯೋ ಮಾಡಿದ್ದು. ಆ ಶಾಲಾ ಮಕ್ಕಳು ವಿಡಿಯೋ ಸರ್ಕಾರದ ಕಣ್ಣು ತೆರೆಸಬೇಕು. ನಿಮಗೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲದೆ ಇದ್ದರೆ ಅಧಿಕಾರ ನಡೆಸುವ ನೈತಿಕತೆಯೂ ಇಲ್ಲ. ತುಂಬ ಜನ ಎಚ್ಚರಿಸೋ ಕೆಲಸ ಮಾಡಿದ್ರು. ಬಯೋಕಾನ್ನ ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ, ಈಗ ಬ್ಲಾಕ್ ಬಗ್ ಅನ್ನುವಂಥ ಒಂದು ಲಾಜಿಸ್ಟಿಕ್ ಕಂಪನಿ, ಅವರು ನಾವು ಬೆಂಗಳೂರು ತೊರೆಯುವಂಥ ಚಿಂತನೆಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಇವ್ಯಾವುದು ಸರ್ಕಾರಕ್ಕೆ ಎಚ್ಚರ ಇಲ್ಲದೆ ಇದ್ದರೆ ಏನು ಮಾಡಬೇಕು ಹೇಳಿ? ಈಗ ಅವರಿಗೆ ಆಸಕ್ತಿ ಗುಂಡಿ ಮುಚ್ಚೋದ್ರ ಬಗ್ಗೆ ಇಲ್ಲ, ಸುಳ್ಳು ಲೆಕ್ಕ ಬರೆದು ಕಳ್ಬಿಲ್ ಮಾಡೋದ್ರ ಕಡೆಗೆ ಮಾತ್ರ ಆಸಕ್ತಿ ಇದೆ. ಹಾಗಾಗಿ ಉದ್ಧಾರ ಆಗಲ್ಲ ಇವ್ರ ಕಡೆಯಿಂದ ಬೆಂಗಳೂರು. ಈಗ BBMP ಬದಲಾಗಿ GBA ಆಗಿದೆ, ಆದರೂ ಸಹ ಕೆಲಸಗಳಾಗ್ತಾ ಇಲ್ಲ ಅನ್ನುವಂಥದ್ದು. ಮುಂದಾದರೂ ಬದಲಾವಣೆ ಆಗ್ಬಹುದು? ಈಗ ಒಂದು ಗಾದೆ ಮಾತಿದೆಯಲ್ಲ, ಹೊಸ ಬಾಟ್ಲಿ ಹಳೆ ಮದ್ಯ ಅಂತ. ಈಗ ನಿಮಗೆ ಏನಾದರೂ ವ್ಯವಸ್ಥೆ ಅದೇ ಭ್ರಷ್ಟ ವ್ಯವಸ್ಥೆ, ಭ್ರಷ್ಟ ಮನಸ್ಥಿತಿ. GBA ಆದರೂ ಅದೇ ಭ್ರಷ್ಟಾಚಾರಿಗಳ ಕೂಟ, BBMP ಆದರೂ ಅದೇ ಭ್ರಷ್ಟಾಚಾರಿಗಳ ಕೂಟ, ಸುಳ್ಳು ಲೆಕ್ಕ, ಕಳ್ಳಬಿಲ್ಲು ಅಷ್ಟೇ. ಸರ್, ಈಗ ಸರ್ಕಾರ ರೂಲ್ಸ್ಗಳನ್ನು ಮಾಡುತ್ತೆ, ಆದರೆ ಸರ್ಕಾರಿ ವಾಹನಗಳಿಗೆ ಒಂದು ರೂಲ್ಸು, ಯಾಕಂದರೆ ಈಗ 50% ಆಫರನ್ನು ಕೊಟ್ಟಿರುವಂತಹದ್ದು ಜನಸಾಮಾನ್ಯರಿಗೆ ಒಂದು ರೂಲ್ಸನ್ನು ಮಾಡ್ತಾ ಇದೆ. ಹಾಗಾದರೆ ಯಾವ ರೀತಿಯಾಗಿ ತೊಗೊಂಡು ಹೋಗ್ತಾ ಇದ್ದಾರೆ? ಯಾವಾಗಲೂ ಸರ್ಕಾರ ತಾನು ಪಾಲಿಸಿ ಇನ್ನೊಬ್ಬರ ಮೇಲೆ ನೀನು ಇದನ್ನು ನಿಯಮವನ್ನು ಪಾಲಿಸಬೇಕು ಅಂತ ಹೇಳಬೇಕು. ಮೊದಲು ಸರ್ಕಾರಿ ವಾಹನಗಳು ದಂಡ ಕಟ್ಟಿ, ಆಮೇಲೆ ಜನಸಾಮಾನ್ಯರಿಗೆ ನೀವು ದಂಡ ಕಟ್ಟಿ ಅಂತ ಹೇಳಬೇಕು. ನಾವೇ ಕಟ್ಟದೇ ಇದ್ದರೆ ಜನಸಾಮಾನ್ಯರಿಗೆ ನೀವು ದಂಡ ಕಟ್ಟಿ ಅಂತ ಕೇಳುವ ನೈತಿಕತೆಯಲ್ಲಿ ಉಳಿಯುತ್ತೆ ನಮಗೆ. ನಾವೇನು ಮೆಸೇಜ್ ಕೊಡ್ತೀವಿ? ಹಾಗಾಗಿ ಮಾನ್ಯ ರಾಮಲಿಂಗಾರೆಡ್ಡಿಯವರೇ, ತಾವು ಹಿರಿಯ ಸಚಿವರಿದ್ದೀರಿ, ತಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಬೇಕು. ಮೊದಲು ನೀವು ದಂಡ ಕಟ್ಟಿ, ಆಮೇಲೆ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡಿ ದಂಡ ಕಟ್ಟಿ ಅಂತ. ಕೊನೆಯದಾಗಿ ಯತ್ನಾಳ್ ಅವರು ತಮ್ಮದೇ ಆದಂಥ ಒಂದು ಪಕ್ಷ ಕಟ್ತೀವಿ ಅನ್ನುವಂಥ ಮಾತುಗಳಲ್ಲಿ ಕೇಳಿ ಬರ್ತಾ ಇದ್ದಾವೆ. ಏನಾದರೂ ತಮ್ಮದೇ ಆದಂಥ ಪಕ್ಷವನ್ನು ಕಟ್ಟಿದ್ರೆ BJP ಹೊಡೆತ ಬೀಳುತ್ತಾ? ಅವರು ಈಗಲೇ ಯಾವುದನ್ನು ಅಸೆಸ್ ಮಾಡೋಕ್ಕಾಗಲ್ಲ. ನೋಡೋಣ, ಆಯಾ ಸಾಂದರ್ಭಿಕವಾಗಿ ಏನು ತೀರ್ಮಾನ ತಗೊಳ್ಬೇಕು ಅದು ತೀರ್ಮಾನ ತಗೊಳ್ಳೋಣ. ಇದಿಷ್ಟು ಸಿ.ಟಿ. ರವಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಯುಗ ನ್ಯೂಸ್, ಬೆಂಗಳೂರು.